ಎಸ್, ಮುಂದಿನ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ 2008ರಲ್ಲಿ ಆಗುವಂತ ಕ್ಷೇತ್ರ ಇದು. 2009, 14, 19 ಮೂರು ಲೋಕಸಭಾ ಚುನಾವಣೆ. ಉತ್ತರ ದಕ್ಷಿಣ ಎರಡು ಕ್ಷೇತ್ರಗಳಿತ್ತು. ನಂತರ ಅದನ್ನ ಧಾರವಾಡ ಒಂದು ಉಳ್ಕೊಂಡಿದೆ ಈಗ. ಎಸ್, ಮೂರು ಲೋಕಸಭಾ ಚುನಾವಣೆ ಆಗಿದೆ 2009ರಿಂದ. 3 ಬಾರಿ ಕೂಡ ಬಿಜೆಪಿ, 3 ಬಾರಿ ಕೂಡ ಪ್ರಹ್ಲಾದ್ ಜೋಶಿ ಅವರೇ ಇಲ್ಲಿ ಸಂಸದರು, ಸದ್ಯ ಕೇಂದ್ರ ಸಚಿವರು. ಎಸ್, 2009 ಪ್ರಹ್ಲಾದ್ ಜೋಶಿ 4,40,000 ಮತ ಪಡಿತಾರೆ ಮಂಜುನಾಥ್ ಕುನ್ನೂರ್ ವಿರುದ್ಧ. ಹೌದು, ಅವ್ರೆ 3,09,000 ಮಂಜುನಾಥ್ ಕುನ್ನೂರ್ ತಗೋತಾರೆ. 1,37,000 ಮತಗಳಲ್ಲಿ ಪ್ರಹ್ಲಾದ್ ಜೋಶಿ ಗೆಲ್ತಾರೆ. 14ರಲ್ಲಿ ಪ್ರಹ್ಲಾದ್ ಜೋಶಿ 5,43,000 ಮತ ಪಡೆದ್ರೆ ವಿನಯ್ ಕುಲಕರ್ಣಿ 4,31,000 ಮತ ಪಡಿತಾರೆ. ಅಂತರ 1,11,000 ಗೆಲ್ತಾರೆ. ಹೌದು. ಆಗ ವಿನಯ್ ಕುಲಕರ್ಣಿ ಮಂತ್ರಿ ಹೌದು, ಆದ್ರೂ ಗೆಲ್ಲಲ್ಲ. 19ರಲ್ಲಿ ಜೋಶಿ 6,84,000, ವಿನಯ್ ಕುಲಕರ್ಣಿ 4,79,000, ಅಂತರ 2 ಲಕ್ಷ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಇವಾಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. 8ರಲ್ಲಿ 4 ಬಿಜೆಪಿ, 4 ಕಾಂಗ್ರೆಸ್. ನವಲಗುಂದದಲ್ಲಿ ಕೋನರೆಡ್ಡಿ ಅವರು ಇಲ್ಲಿ ಕಾಂಗ್ರೆಸ್ನಿಂದ ಶಾಸಕರು, ಕುಂದಗೋಳದಲ್ಲಿ MR ಪಾಟೀಲ್ ಬಿಜೆಪಿಯಿಂದ, ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಿಂದ, ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅಭಯ ಪ್ರಸಾದ್ ಕಾಂಗ್ರೆಸ್, ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಮಹೇಶ್ ತೆಂಕಿನಕಾಯಿ ಅವರು ಬಿಜೆಪಿಯಿಂದ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಅರವಿಂದ್ ಬೆಲ್ಲದವರು, ಕಲಘಟಗಿ ಸಂತೋಷ್ ಲಾಡ್ ಅವರು ಸಚಿವರು, ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಬಿಜೆಪಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು. ಎಸ್, ಇಲ್ಲಿ ಬೊಮ್ಮಾಯಿದು ಸೇರ್ಕೊಳ್ಳುತ್ತೆ. ಕಳೆದ ಚುನಾವಣೆಯ ನಾವು ಮತಗಳನ್ನ ನೋಡೋದಾದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಮೊನ್ನೆ ಬಿಜೆಪಿಗೆ 6,32,000 ಓಟು ಬಿಜೆಪಿ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ಗೆ 5,74,000 ಓಟು. ಹಾಗಾಗಿ ಇಲ್ಲಿ ಬಿಜೆಪಿ ಇಡೀ ರಾಜ್ಯಾದ್ಯಂತ ಬಹಳ ಕಡೆ ಬಿದ್ರು. ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಳಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಇಂದ ಜಗದೀಶ್ ಶೆಟ್ಟರ್, ರಜತ್ ಉಳ್ಳಾಗಡ್ಡಿ ಮಠ್, ಶಿವಲೀಲಾ ಕುಲಕರ್ಣಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಇವ್ರದ್ದೆಲ್ಲರದ್ದು ಕೂಡ ಹೆಸರು ಚಾಲ್ತಿಯಲ್ಲಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಳಿಯ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಕೊಡ್ತಾರ, ಇಲ್ಲ ವಿನಯ್ ಕುಲಕರ್ಣಿ ವೈಫ್ ಶಿವಲೀಲಾ ಅವ್ರು ಕೊಡ್ತಾರ, ಇಲ್ಲ ಜಗದೀಶ್ ಶೆಟ್ಟರ್ ಅವರ ಶಿಷ್ಯ ಆಪ್ತ ಬಿಜೆಪಿಯಲ್ಲಿ ಮಂತ್ರಿ ಆಗಿದ್ದಂತ ಹಿಂದಿನ ಸರ್ಕಾರದಲ್ಲಿ ಈಗ ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರನ್ನ ಕರ್ಕೊಂಡು ಬಂದು ಜಗದೀಶ್ ಶೆಟ್ಟರ್ ಕೊಡಬೇಕು ಅಂತವ್ರೆ. ಕೆಲವರಿಲ್ಲ ಜಗದೀಶ್ ಶೆಟ್ಟರೇ ಸ್ಟ್ರಾಂಗು, ಅವರೇ ದೊಡ್ಡ ಶಕ್ತಿ, ಅವ್ರನ್ನೇ ನಿಲ್ಲಬೇಕು ಅಂತ ಒಂದಷ್ಟು ಜನ ಹೇಳ್ತಾವ್ರೆ. ಈ ಬಿಜೆಪಿ ಅವ್ರ ವಿರುದ್ಧ ಗೆದ್ರಲ್ಲ ಮಹೇಶ್ ತೆಂಕಿನಕಾಯಿ, ಸಾಮಾನ್ಯ ಕಾರ್ಯಕರ್ತ, ಅವ್ರ ಕಮಾನ್ ಶೆಟ್ಟರ್ ಸಾಹೇಬ್ರೆ ನಿಂತ್ಕೊಳ್ಳಿ, ನೀವೇ ಸೋಲ್ಸ್ತೀವಿಲ್ಲು ಅಂತ ಹೇಳ್ತಾವ್ರೆ. ಶೆಟ್ಟರು ನಿಲ್ಲಲ್ಲ ಅಂತ ಹೇಳ್ತಿರೋದು ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಅಂತನೋ ಸೋಲ್ತೀನಿ ಅನ್ನೋ ಭಯದಲ್ಲೋ ಗೊತ್ತಿಲ್ಲ. ಶೆಟ್ಟರ್ ನಾನ್ ನಿಲ್ಲಲ್ಲ, ನಾನ್ ಲೋಕಸಭೆಗೆ ಯಾಕೆ ನಿಲ್ಲಿ, ನಾನ್ ನಿಲ್ಲಲ್ಲ ಅಂತ ಶೆಟ್ಟರ್ ಹೇಳ್ತಾವ್ರೆ. ಬೇರೆ ಯಾರ ನಾಯಕರಾಗಿದ್ರೆ ನೋಡೋಣ ಬಿಡು ಅಂತ ಹೇಳೋರು. ಬಟ್ ಶೆಟ್ಟರ್ ನಾನಿಲ್ಲಲ್ಲ ಅಂತವ್ರೆ. ಗೊತ್ತಿಲ್ಲ ಏನಾಗತ್ತೋ. ಪ್ರಹ್ಲಾದ್ ಜೋಶಿ ಅವರೇ ಹೇಳೋರು ಶೆಟ್ರೆ ಬನ್ನಿ ನಿಂತು ಹೇಳಿ ಅಂತ. ಹೌದಾ? ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರೇ ಕರೀತಾರ ಅವರು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಕ್ಷೇತ್ರ ಬದಲಾಯಿಸ್ಬಿಡ್ತಾರೆ ಅಂತ ಒಂದಷ್ಟು ಸುದ್ದಿ ಆಗಿತ್ತು. ಇಲ್ಲ ನಾನೇ ನಿಂತ್ಕತೀನಿ, ಶೆಟ್ರೆ ನಾನು ಎದುರಾಳಿ ಆದ್ರೆ ಇನ್ನೂ ಒಳ್ಳೇದು ಅಂತ ಪ್ರಹ್ಲಾದ್ ಜೋಶಿ ಅವರೇ ಹೇಳೋರು. ಓಹೋ, ಹೌದಾ? ನಿಂತ್ಕೊಳ್ಳಿ ಅಂತ. ಇಲ್ಲ, ಪ್ರಹ್ಲಾದ್ ಜೋಶಿ ಶಂಕೇಶ್ವರ್ ಅವರನ್ನ ಅವ್ರ ರಾಜಕಾರಣದ ಆಚೆ ಎಕ್ಸಿಟ್ ನಂತರ ಪ್ರಹ್ಲಾದ್ ಜೋಶಿ ಅವ್ರಿಗೆ ಅವಕಾಶ ಆದ ಕ್ಷೇತ್ರ ಇದು. ಬಿಜೆಪಿಯಿಂದ ಅವ್ರು ದೂರ ಹೋದ್ಮೇಲೆ ಇವ್ರು ಬಿಜೆಪಿಲಿ ಅವಕಾಶ ಆಯಿತು. ಪ್ರಹ್ಲಾದ್ ಜೋಶಿ ರಾಜ್ಯದ ಅನಂತ್ ಕುಮಾರ್ ಅವರು ನಂತರ ರಾಜ್ಯದಲ್ಲಿ ಬಿಜೆಪಿಗೆ ಆ ರೀತಿಯ ನಾಯಕತ್ವವನ್ನು ಕೊಟ್ಟಂಥದ್ದು ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರ ಎಡಬಲ ಇರ್ತಕ್ಕಂಥ ವ್ಯಕ್ತಿ. ಖಂಡಿತ. ಅಮಿತ್ ಶಾ ನಂತರ ನರೇಂದ್ರ ಮೋದಿ ಅವ್ರ ಪಕ್ಕ ಯಾರಿರ್ತಾರೆ ಅಂದ್ರೆ ಪ್ರಹ್ಲಾದ್ ಜೋಶಿ. ಅನಂತ್ ಕುಮಾರ್ ಮೊದಲು ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಅಡ್ವಾಣಿ ಅವ್ರ ಜೊತೆ ಆ ಮಟ್ಟಿಗೆ ಗುರುತಿಸ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಅವ್ರ ಜೊತೆ ಆ ಮಟ್ಟಿಗೆ ಪ್ರಭಾವಿಯಾಗಿ ಅವಕಾಶ ಪಡ್ಕೊಂಡಿದ್ದು ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಕರ್ನಾಟಕದಿಂದ ಯಾವುದೇ ಕೆಲಸಗಳನ್ನ ತಗೊಂಡೋದ್ರು, ಅದು ಕಾಂಗ್ರೆಸ್, ಬಿಜೆಪಿನ JDS, ಕೇಂದ್ರ ಸರ್ಕಾರ ಮೋದಿ ಅವ್ರನ್ನ ಭೇಟಿ ಮಾಡಿ ಏನೇನ್ ಆಗ್ಬೇಕದನ್ನ ಮಾಡ್ಕೊಡ್ತಾರೆ ಪ್ರಹ್ಲಾದ್ ಜೋಶಿ. ಸೊ ಹಾಗಾಗಿ ಅಲ್ಲಿ ಕೆಲವರು ಅದು ಲಿಂಗಾಯತ, ಬ್ರಾಹ್ಮಣ, ಬೇರೆ ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು. ವಿನಯ್ ಕುಲಕರ್ಣಿಯನ್ನ 2 ಬಾರಿ ಕ್ಯಾಂಡಿಡೇಟ್ ಮಾಡ್ತಾರೆ, ಮಂಜುನಾಥ್ ಕುನ್ನೂರ್ ಕ್ಯಾಂಡಿಡೇಟ್ ಮಾಡ್ತಾರೆ, ಅವತ್ತಾಗಲ್ಲ. 2009 ಪ್ರಹ್ಲಾದ್ ಜೋಶಿ ಗೆಲ್ತಾರೆ. ನರೇಂದ್ರ ಮೋದಿ ಶುರುವಾಗದ 14ರಲ್ಲಿ. ಸೊ ಹಾಗಾಗಿ ಯಾವುದೇ ಅಸ್ತ್ರಗಳಿಗೆ ಇಲ್ಲಿ ಅವ್ರದ್ದು ಸೋಲ್ಸೋಕ್ ಸಾಧ್ಯ ಆಗಲ್ಲ. ಈಗ ಜಗದೀಶ್ ಶೆಟ್ಟರ್ ಅಸ್ತ್ರ ತಾಳಪ್ಪ ಅಂದ್ರೆ ಅವ್ರು MLA ಗೆದ್ಬಿಟ್ಟಿದ್ರೆ ಏನೋ ನಂಬೋದಿತ್ತು. ಶೆಟ್ರು ಬಿಜೆಪಿಲಿ ಇಷ್ಟು ವರ್ಷ ಇದ್ರು, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಇಂದ ಗೆದ್ದವ್ರೆ, ಜೋಶಿನ ಸೋಲಿಸ್ತಾರೆ ಅಂತ. ಅವರೇ ಸೋತ್ಬಿಟ್ರು ಮಹೇಶ್ ತೆಂಕಿನಕಾಯಿ ವಿರುದ್ಧ. ಹಾಗಾಗಿ ಶೆಟ್ಟರ್ ಫ್ಯಾಕ್ಟರ್ ಕೆಲಸ ಮಾಡಲ್ಲ. ಶೆಟ್ಟರ್ ಫ್ಯಾಕ್ಟರ್ ಅದನ್ನ ಬಿಜೆಪಿ ಅವ್ರು ಇಲ್ಲ ಅಂತ ಅಲ್ಲೇ ಪ್ರೂವ್ ಮಾಡವ್ರೆ. ಕಾಂಗ್ರೆಸ್ ಅವರು ಜಗದೀಶ್ ಶೆಟ್ಟರ್ ಒಂದು ಶಕ್ತಿ ಅಂತ ಒಪ್ಕೊಳ್ಳಕ್ಕೂ ರೆಡಿ ಇಲ್ಲ. ತಾನೇ ಗೆಲ್ಲಲಾಗದ ಶೆಟ್ಟರ್ ಇನ್ಯಾರು ಗೆಲ್ಲಿಸ್ತಾರೆ ಇಲ್ಲಿ ಜೋಶಿ ಸೋಲ್ಸ್ತಾರ ಅಂತ ಅದೆಲ್ಲ ಇದೆ. ಬಟ್ ಧಾರವಾಡ
ಗಟ್ಟಿಯಾಗಿ ಬಿಜೆಪಿ. ನೋಡಿ ಇಲ್ಲಿ ಸಂತೋಷ್ ಲಾಡ್ ಇದ್ದಾರೆ ಕಾಂಗ್ರೆಸ್ಗೆ, ವಿನಯ್ ಕುಲಕರ್ಣಿ ಇದ್ದಾರೆ, ಕೋನ್ ರೆಡ್ಡಿ ಇದ್ದಾರೆ, ಎಲ್ಲ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅರವಿಂದ್ ಬೆಲ್ಲದ್ ಇದ್ದಾರೆ ಬಿಜೆಪಿಗೆ, ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಈಗ ಅಲ್ಲೇನು ಅಂದ್ರೆ ಕೋನ್ ರೆಡ್ಡಿ ಟಿಕೆಟ್ ಕೊಟ್ಟ ಕಾರಣ ವಿನೋದ್ ಅಸೂಟಿಗೆ ಟಿಕೆಟ್ ಮಿಸ್ ಆಗಿತ್ತು. ಹೌದು. ಅವ್ರು ನಿಗಮ ಮಂಡಳಿ ಕೊಡಿ ಇಲ್ದಾರೆ ಲೋಕಸಭೆ ಟಿಕೆಟ್ ಕೊಡಿ ಅಂತ ಅವರು ಕೂತವ್ರೆ ವಿನೋದ್ ಅಸೂಟಿ ಕಡೆ ಅವರು. ನೋಡ್ಬೇಕು. ಬಟ್ ಪ್ರಹ್ಲಾದ್ ಜೋಶಿ ರಾಷ್ಟ್ರೀಯ ನಾಯಕರು, ಖಂಡಿತ ಒಬ್ಬ ಸಂಸದ ಆಗಿ ಉಳ್ಕೊಂಡಿಲ್ಲ, ಬರೀ ಕೇಂದ್ರ ಸಚಿವ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಹ್ಲಾದ್ ಜೋಶಿ ಒಂದು ನೇಮ್ ಇದೆ. ಕರ್ನಾಟಕಕ್ಕೆ ನಾನಾಗ್ಲೇ ಹೇಳಿಲ್ಲ, ಅನಂತ್ ಕುಮಾರ್ ಬಗ್ಗೆ ಹೇಗೆ ಒಳ್ಳೆಯ ಅಭಿಪ್ರಾಯಗಳಿತ್ತು, ಹೌದು, ಅನಂತ್ ಕುಮಾರ್ ಅವ್ರ ಬಗ್ಗೆ ಹೇಗೆ ಒಳ್ಳೆಯ ಅಭಿಪ್ರಾಯಗಳಿತ್ತು, ಆ ಒಳ್ಳೆಯ ಅಭಿಪ್ರಾಯಗಳನ್ನ ಜೋಶಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾವ್ರೆ. ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ. ನಿಮ್ ಪ್ರಕಾರ ನಾವೇನೋ ಹೇಳಿದ್ವಿ ನಮ್ಮ ಕತೆ, ನಾವೇನ್ ಹೇಳ್ತೀವಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲು ಸಾಧ್ಯವೇ? ಸೋಲ್ಸೋದಾರೆ ಯಾರು ಸೋಲಿಸ್ತಾರೆ? ಎಸ್, ಕಾಮೆಂಟ್ ಮಾಡಿ. ಹಾಗೆ ಯಾರಾಗಬೇಕು ಪ್ರಧಾನಿ? ಹೌದು, ಪ್ರಧಾನಿ ಮೋದಿ ಅವರಾಗಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಬೇಕಾ, ಹಾಗೆ ರಾಹುಲ್ ಗಾಂಧಿ ಅವರಾಗಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮತ್ತೊಮ್ಮೆ ಧಾರವಾಡದ ಬಗ್ಗೆ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮುಂದೋಗೋಣ. ಎಸ್, ಮುಂದಿನ